ಯಾವ ಧರ್ಮದ ಎಲ್ಲಾ ಮುಸಲ್ಮಾನರು ಹಾಗ ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಾ ಮುಸಲ್ಮಾನರನ್ನ ಹಾಗಾಗೋ ರೀತಿಯಲ್ಲಿ ಮಾಡ್ತಿದ್ಯಾ? ಪ್ರತ್ಯೇಕ ಪ್ರಶ್ನೆ. ಅದಕ್ಕೆ ಬರೋಕ್ ಮುಂಚೆ ಕೀರ್ತಿ ಅವರೇ, ಧರ್ಮ ವೇ ಆಫ್ ಲೈಫ್ ಆದ್ರೆ ಆ ಧರ್ಮದ ಎಪಿ ಸೆಂಟರ್ ಧರ್ಮ ಕ್ಷೇತ್ರಗಳು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅದ್ರ ಮೇಲೆ ದಾಳಿ ನಡೆಸೋದು ಹೊಸ ಪದ್ಧತಿ, ಹೊಸ ಪರಂಪರೆ ಏನಲ್ಲ, ಹಿಂದಿನಿಂದಲೂ ಕೂಡ ಆಗ್ತಾ ಬರ್ತಾ ಇತ್ತು. ನೇರವಾಗಿ ದಾಳಿ ಮಾಡ್ತಾ ಇದ್ದ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಏನಂದ್ರೆ, ಈಗ ಧರ್ಮ ಕ್ಷೇತ್ರದ ಮೇಲೆ ದಾಳಿ ಆಗೋದಿಲ್ಲ, ಬದಲಾಗಿ ಅಲ್ಲಿರುವ ಕೆಲ ಪ್ರಭಾವ ವ್ಯಕ್ತಿಗಳ ಮೇಲೆ, ಹಾಗೆ ಆ ಕ್ಷೇತ್ರದ ಪಾವಿತ್ರತೆ ಮೇಲೆ ಕಪ್ಪು ಚುಕ್ಕಿಯನ್ನ ಮೂಡಿಸುವಂತಹ ಪ್ರಯತ್ನಗಳು, ಇದು ಕೂಡ ಅಟ್ಯಾಕೇನೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಧರ್ಮಸ್ಥಳದ ವಿಚಾರದಲ್ಲಿ. ಧರ್ಮಸ್ಥಳದಲ್ಲಿ ಆರಂಭದಲ್ಲಿ ನಾನು ಆಗಲೇ ಹೇಳಿದಾಗೆ ನಿಶ್ಚಲ್ ಜೈನ್ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಿಶ್ಚಲ್ ಜೈನ್ ಅಂತಂದ್ರೂ ನಿಮ್ಗೆ ಗೊತ್ತಿರಲಿ, ಮುಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಬೇಕಾಗಿದ್ದವರು ಅಥವಾ ಆಗುವವರು ನಿಶ್ಚಲ್ ಜೈನ್. ಸೊ ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ನ ಇವಾಗಲೇ ಹೊಡೆದ್ರೆ ಆ ಧರ್ಮಸ್ಥಳವನ್ನು ಒಂದು ಟಾರ್ಗೆಟ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಆಯಿತು. ನಿಶ್ಚಲ್ ಜೈನ್ ಇರಲಿಲ್ಲ, ಅವರು ಆವತ್ತಿನ ದಿನ ವಿದೇಶದಲ್ಲಿದ್ದರು, ಅದಕ್ಕೆ ಪೂರಕ ಡಾಕ್ಯುಮೆಂಟ್ಸ್ಗಳು ಸಿಕ್ತು ಅಂತ ಕೂಡಲೇ ಏನು ಮಾಡಿದ್ರು, ಅದನ್ನು ಅವ್ರ ತಂದೆ ಮೇಲೆ ತಿರುಗಿಸಿದರು. ಹರ್ಷೇಂದ್ರ ಜೈನ್ ಅವ್ರ ಮೇಲೆ ಹೋಯಿತು. ನಿಶ್ಚಲಿಂದ ಆರಂಭವಾಗಿದ್ದು ಹರ್ಷೇಂದ್ರ ಜೈನ್ ಅವ್ರ ಮೇಲೆ ಹೋಗುತ್ತೆ. ಅದೂ ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಸ್ಟ್ರೈಟ್ ಅವೇ ನಮ್ಮ ಕಾವಂತರ ಮೇಲೆ ಬರ್ತಾರೆ. ಯಾವ ವ್ಯಕ್ತಿಯನ್ನು ಮುಂಡಾಸುದಾರಿ ಆ ಶ್ವೇತ ವಸ್ತ್ರ ಧರಿಸ್ಕೊಂಡು ನಾವು ತುಂಬ ಶಾಂತವಾಗಿ ನೋಡಿರುವಂತಹ ಒಬ್ಬ ವ್ಯಕ್ತಿ, ಮಾತನಾಡುವ ಮಂಜುನಾಥ ಅಂತ ಕರಿತೀವಿ, ನಡೆದಾಡುವ ಮಂಜುನಾಥ ಅಂತ ಕರಿತೀವಿ, ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಬೇಸರ ಆಗೋದೇನು ಅಂತಂದರೆ, ಈ ಧರ್ಮದ್ವೇಷ ಅನ್ನೋದು ಅನ್ಯ ಧರ್ಮೀಯರಿಗೆ ಅಥವಾ ಅನ್ಯ ಮತೀಯರಿಗೆ ನಮ್ಮ ಮೇಲೆ ಧರ್ಮದ್ವೇಷ ಇದ್ದರೆ ಓಕೆ, ಅವ್ರಿಗೇನೋ ಅದರಲ್ಲಿ ಅವರ ಧರ್ಮಗ್ರಂಥಗಳೇ ಹೇಳ್ತಾವೆ. ನಾವೇನು ಹೇಳ್ತೀವಿ, ವಸುದೈವ ಕುಟುಂಬಕಂ ಅಂತೀವಿ, ಸರ್ವೇ ಜನಃ ಸುಖಿನೋ ಭವಂತು ಅಂತೀವಿ. ಅವರು ಪ್ರೊಫೆಟ್ ಮೊಹಮ್ಮದ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸರ್ತಾನ್ ಸೆ ಜುದಾ ಅಂತಾರೆ, ರುಂಡ ಮುಂಡ ಬೇರೆ ಮಾಡ್ತೀವಿ ಅಂತಾರೆ. ಸೊ ಹೀಗಿರುವಾಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರನ್ನೂ ಕಾಫಿರರು ಅಂತ ನೋಡುವ ಜನಗಳ ಮಧ್ಯದಲ್ಲಿ ಅವ್ರ ಜೊತೆಯಲ್ಲೇ ಸೇರಿಕೊಂಡು ನಮ್ಮ ಧರ್ಮವನ್ನು ನಿಂದಿಸ್ತಾರೆ ಅಂತ ಆದರೆ ನಮ್ಮ ಧರ್ಮೀಯರೇ, ನಾವು ಇದನ್ನು ಏನಂತ ಹೇಳಬೇಕು? ಧರ್ಮದ್ವೇಷ ಅನ್ನೋದು ಇವತ್ತು ಬರೀ ಅನ್ಯ ಧರ್ಮೀಯರಿಂದ ಮಾತ್ರ ಧರ್ಮದ ಮೇಲೆ ದ್ವೇಷ ಅಲ್ಲ, ನಮ್ಮವ್ರ ಜೊತೆಗೆ ಸೇರಿಕೊಂಡು ಇನ್ಯಾರ್ದೋ ಕುತಂತ್ರಕ್ಕೆ ಅವರು ಭಾಗಿಯಾಗಿ ಇವತ್ತು ನಮ್ಮ ಧರ್ಮೀಯರೇ ನಮ್ಮ ಧರ್ಮದ ಮೇಲೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಧರ್ಮ ಕ್ಷೇತ್ರಗಳನ್ನು ಒಂದೊಂದಾಗಿ ಟಾರ್ಗೆಟ್ ಮಾಡ್ಕೊಂಡು ಬಂದರೂ ಎಲ್ಲೂ ಸಕ್ಸಸ್ ಸಿಕ್ಕಿಲ್ಲ. ಬಟ್ ಆದರೆ ಒಂದು ಧರ್ಮಕ್ಷೇತ್ರ, ನಾವು ಕರ್ನಾಟಕದಲ್ಲಿ ನೋಡಿರುವ ಹಾಗೆ ಧರ್ಮಸ್ಥಳ ಬಹಳ ದೊಡ್ಡ ಪುಣ್ಯಕ್ಷೇತ್ರ. ಒಂದು ಮಗು ಆಗಬೇಕು ಅಂದರೂ ಒಂದು ಹರಕೆ ಹೊತ್ಕೊಳ್ಳೋಕ್ಕೂ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮಗು ಆದಮೇಲೆ ಅದಕ್ಕೆ ಮುಡಿ ಕೊಡ್ಲಿಕ್ಕೂ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಸಾಮೂಹಿಕವಾಗಿ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಬೇಕು ಅನ್ಕೋತೀವಿ. ಮನೇಲಿ ಯಾರಾದರೂ ಹಿರಿಯರು ಹೋದರೆ ಅವ್ರ ಕಾರ್ಯಗಳೆಲ್ಲ ಮುಗಿದ ಮೇಲೆ ಧರ್ಮಸ್ಥಳಕ್ಕೆ ಒಂದ್ಸಲಿ ಹೋಗಿ ಭೇಟಿ ಮಾಡಿಕೊಟ್ಟು ಬರ್ತೀವಿ. ಈ ತರಹ ಇರುವಂತಹ ಧರ್ಮಸ್ಥಳವನ್ನು ಇವತ್ತು ಏನು ಮಾಡಿಟ್ಟಿದ್ದಾರೆ? ಕಳೆದ 13 ವರ್ಷಗಳಿಂದ ಸತತವಾಗಿ ಒಂದು ಸುಳ್ಳನ್ನು ಸತ್ಯ ಮಾಡುವ ನಿಟ್ಟಿನಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗದಿರುವ ಹಾಗೆ ನೋಡಿಕೊಂಡು ಆ ಹೆಣ್ಣಿನ ಭುಜದ ಮೇಲೆ ಒಂದು ಗನ್ನಿಟ್ಟು ಅದನ್ನು ನೇರವಾಗಿ ಧರ್ಮಸ್ಥಳದ ಕೆಳಗೆ ಫೈರ್ ಮಾಡ್ತಾ 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 13 ವರ್ಷ ತಳ್ಳಿದ್ದಾರೆ. ಮೊದಲ 1 ವರ್ಷ ಅಂದರೆ 9ನೇ ತಾರೀಕು ಅಕ್ಟೋಬರ್ 2012 ನಡೆದಿರೋ ಇನ್ಸಿಡೆಂಟು, ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್. 2013 ಅಕ್ಟೋಬರ್ 10 ಧರ್ಮಸ್ಥಳದ ಯಾರ ಹೆಸರು ಇಲ್ಲ. ಆಲ್ ಆಫ್ ದ ಸಡನ್ ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತೀರಿ ಧರ್ಮಸ್ಥಳದ ಇಂತಿಂಥವ್ರ ಹೆಸರಿದೆ ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಇದರಲ್ಲಿ ಅನವಶ್ಯಕವಾಗಿ ಕೆಲವು ಹೆಸರು ಬರ್ತಿದೆ ಅಂತ ತಕ್ಷಣ ಅವ್ರು ಬಿಡ್ತೀರಿ, 3 ಜನ ಹಿಡ್ಕೋತೀರಿ. ಜೈನ್ ಅಂತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಿ ಇವತ್ತಿನವರೆಗೂ ಕಾವಂದರನ್ನು ಕಾಮಾಂದರು ಅಂತ ಕರೀತಾರೆ. ಏನು ಸಂಬಂಧ ಸೌಜನ್ಯ ಕೇಸ್ಗೂ ಧರ್ಮಸ್ಥಳಕ್ಕೂ? ಅವ್ರ ಹತ್ರ ಉತ್ತರ ಇಲ್ಲ. ಅದಾಯಿತು ಅನನ್ಯ ಭಟ್ ಅಂತ ಮತ್ಯಾವುದೋ ಕೇಸ್ ತರ್ತೀರಿ, ಅದಾಯಿತು ಬುರುಡೆ ಅಂತ ಇನ್ನೊಂದು ಕೇಸ್ ತೊಗೊಂಡ್ಬರ್ತೀರಿ, ಅಲ್ಲಿ 100 ಹೆಣ್ಣು ಮಕ್ಕಳನ್ನ ಹೂತಾಕಿದ್ದಾರೆ ಅಂತೀರಿ. ಮತ್ಯಾರೋ ಒಬ್ಬ ಮುಲ್ಲಾ ಬರ್ತಾನೆ, ಅವನು ಬಂದು ಕೂತ್ಕೊಂಡು ಹೇಳ್ತಾನೆ 1000 ಜನರ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಅವ್ರನ್ನಲ್ಲಿ ಹೂತಾಕಿದ್ದಾರೆ ಅಂತ ಹೇಳ್ತಾನೆ. ನನ್ನ ಧರ್ಮದ, ನನ್ನ ನಂಬಿಕೆಯ, ನನ್ನ ಪುಣ್ಯ ಕ್ಷೇತ್ರದ ಬಗ್ಗೆ ಇನ್ನೊಬ್ಬ ಧರ್ಮೀಯ ಬಂದು ಯಾಕೆ ಮಾತಾಡ್ತಾನೆ ಅಂತ ನೀನು ಕೇಳಬಾರ್ದು ಅಂತಾರೆ. ನನಗೆ ಪ್ರಶ್ನೆ ಇರೋದು, ಇನ್ನೊಬ್ಬ ಧರ್ಮೀಯ ಅಂತ ನೀನು ನನ್ನನ್ನು ನೋಡ್ತಾ ಇಲ್ಲಪ್ಪ, ನೀನು ಬಂದು ಸೌಜನ್ಯಗೆ ನ್ಯಾಯ ಕೇಳು, ಐ ಆಮ್ ಓಕೆ ವಿತ್ ದಟ್. ಆದರೆ ನನ್ನ ಧರ್ಮಸ್ಥಳವನ್ನು, ನನ್ನ ಧರ್ಮಕ್ಷೇತ್ರವನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ನೀನು ಯಾಕೆ ಹೇಳ್ತೀಯ ಅಂತ ನಾನು ಕೇಳಿದ್ದು. ಸರಿ, ಯಾಕೆ ಬೇಕು ನಿನಗೆ? ಈಗ ಯಾವ ಅಜ್ಮೀರ್ನಲ್ಲಿ 200ಕ್ಕೂ ಹೆಚ್ಚು ಅತ್ಯಾಚಾರಗಳಾಗಿದೆಯೋ ಆ ಅಜ್ಮೀರನ್ನು ನೀನು ಅದೇ ಜಾಗಕ್ಕೆ ಹೋಗಿ ಹೊಗಳ್ಬಿಟ್ಟು ಬರ್ತೀಯ.
ಇದು ಒಂದು ಪುಣ್ಯಕ್ಷೇತ್ರ, ಇಲ್ಲಿಗೆ ಬಂದರೆ ಖುಷಿ ಆಗುತ್ತೆ ನನಗೆ, ಇಲ್ಲಿಗೆ ಬಂದರೆ ನೆಮ್ಮದಿ ಸಿಗುತ್ತೆ ಅಂತೀಯ. ಏನೂ ಆಗದೆ ಇರುವ ನನ್ನ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು ಹೇಳ್ತೀಯ, ಅಲ್ಲಿ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಸಾವಿರಾರು ಹೆಣ್ಣು ಮಕ್ಕಳನ್ನಲ್ಲಿ ಹೂತಾಕಿದ್ದಾರೆ, ಇದಕ್ಕೆಲ್ಲ ಕಾರಣ ಹರ್ಷೇಂದ್ರ ಜೈನ್, ವೀರೇಂದ್ರ ಜೈನ್ ಅಂತ ನೇರವಾಗಿ ಹೆಸರು ಹೇಳ್ತೀಯ. ಯಾಕೆ ಸಹಿಸ್ಕೋಬೇಕು ನಾನು? ಅವನು ಮಾಡ್ತಿರೋ ಧರ್ಮದ್ವೇಷ ಅಲ್ವೇ? ನನ್ನ ಧರ್ಮಕ್ಷೇತ್ರವನ್ನು ನಾನು ಧರ್ಮೀಯನಾಗಿ, ಹಿಂದೂ ಧರ್ಮೀಯನಾಗಿ ಉಳಿಸ್ಕೋಬೇಕು ಅಂತಾದ್ರೆ ನಾನು ನಿಮಗೆ ಧರ್ಮದ್ವೇಷ ಮಾಡ್ತಿದ್ದೀನಿ ಅಂತ ಕಾಣಿಸುತ್ತೆ. ಒಬ್ಬ ಅನ್ಯಮತೀಯ ನನ್ನ ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾಗ ಅವ್ನು ನಿಮಗೆ ಧರ್ಮದ್ವೇಷ ಕಾಣ್ತಾ ಇಲ್ವೇ? ಸರ್, ಇದೇ ವಾದ ಚಂದ್ರಶೇಖರ್ ಅವರೇ, ನಾನು ನನ್ನ ಧರ್ಮ ಅಂತ ಹೇಳಿದ್ರೆ ಅದೇನೇ ಈ ದ್ವೇಷಕ್ಕೆ ಮೂಲ ಆಗ್ಬಿಡುತ್ತೆ. ನಾನು ಹಿಂದೂ ಅನ್ಬಾರ್ದು, ಭಾರತ ಸೆಕ್ಯುಲರ್ ದೇಶ, ನಾವು ಎಲ್ಲರೂ ಕೂಡ ಮನುಕುಲದ ಸದಸ್ಯರು ಅಂತ ನೋಡಬೇಕು. ಯಾವಾಗ ನಾನು ನನ್ನ ಧರ್ಮ ಕ್ಷೇತ್ರ, ನಾನು ಸನಾತನಿ, ನಾನು ಹಿಂದೂ ಅಂತ ಹೇಳ್ತೀನಿ, ಆಗ ನನ್ನನ್ನು ನಾನು ಪ್ರತ್ಯೇಕಿಸ್ಕೊಳ್ತಾ ಇದ್ದೀನಿ. ಭಾರತೀಯತೆಯಿಂದ ಪಕ್ಕಕ್ಕೆ ಸರಿದು ಕೇವಲ ಒಬ್ಬ ಹಿಂದೂ ಆಗಿ ಗುರುತಿಸ್ಕೊಳ್ತಿದ್ದೀನಿ. ಇದು ಭಾರತದಂತ ಸೆಕ್ಯುಲರ್ ರಾಷ್ಟ್ರದಲ್ಲಿ ಆಗಕೂಡ್ದು. ಹೀಗೆ ವಾದ ಮಾಡೋರು ಇದ್ದಾರೆ. ಇದು ಎಲ್ಲಿಂದ ಶುರುವಾಯಿತು ನೋಡಿ ಸ್ಮಿತಾ. ಬ್ರಿಟಿಷರು ಬಂದಾಗ ಯಾವಾಗ ಅವರು ಭಾರತವನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಅವರು ಮೂಲಕ್ಕೆ ಕೈ ಹಾಕಿದ್ದು ಒಂದು ಶಿಕ್ಷಣ, ಮತ್ತೊಂದು ಧರ್ಮ. ನಮ್ಮಲ್ಲಿರ್ತಕ್ಕಂಥ ಧರ್ಮವನ್ನು ಒಡಿದೇ ಇದ್ದರೆ ಈ ದೇಶವನ್ನು ನಾವು ಆಳ್ಲಿಕ್ಕಾಗಲ್ಲ ಅಂತ ಭಾಳ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಎಲ್ಲ ಧರ್ಮಕ್ಷೇತ್ರಗಳನ್ನ ಹೊಡ್ಕೊಂಡು ಬಂದವರು, ನಂಬಿಕೆಗಳನ್ನ ಹೊಡ್ಕೊಂಡು ಬಂದರು. ನೀವು ಮನುಸ್ಮೃತಿನಲ್ಲಿ ಹಾಗಿದೆ ಹೀಗಿದೆ ಅಂತಿರಲ್ಲ, ಯಾರಾದರೂ ಮನುಸ್ಮೃತಿಯ ಮೂಲ ಪ್ರತಿ ನೋಡಿದಾರಾ? ಮೊದಲ ಪ್ರತಿ ಬಂದಿದ್ದು 1870ರಲ್ಲಿ. ಯಾರ ಕಾಲ? ಬ್ರಿಟಿಷರ ಕಾಲ. ರಾಮಚರಿತ ಮಾನಸ 4 ವರ್ಷದ ಹಿಂದೆ ಬಂತು, ಅದರದ ಮೂಲ ಪ್ರತಿ ಇದೆ. ವೇದಗಳು 2000 ವರ್ಷದ ಹಿಂದೆ ಬಂದಿತ್ತು, ಅದಗಳ ಪ್ರತಿ ಇದೆ. ಆದರೆ ಮನುಸ್ಮೃತಿಯ ಯಾವುದೇ ಪ್ರತಿ ಇಲ್ಲ. ಪ್ರತಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದು, ಅಂದರೆ ಹಿಂದೆ ಹೇಗಿದೆ ಗೊತ್ತಿಲ್ಲ, ಸೃಷ್ಟಿ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ. ಮನುಸ್ಮೃತಿಯಲ್ಲಿ ಏನು ಹೇಳುತ್ತೆ? ಯತ್ರ ನಾರ್ಯಂತು ಪೂಜ್ಯಂತೆ ಅಂತೇಳಿ ಏನು ಮಾತೆಯನ್ನು ದೇವರ ರೂಪದಲ್ಲಿ ನೋಡ್ತಕ್ಕಂತಹ ಮನುಸ್ಮೃತಿಯನ್ನು ಯಾವ್ಯಾವ ರೀತಿ ತಿರ್ಚಿದ್ರು ನೋಡ್ರಿ. ಇವತ್ತು ಮೂಲ ಪ್ರತಿ ಇಲ್ಲ ನೋಡಿ. ಜಾತಿ ಪದ್ಧತಿ ಬಂತು ಅಂತ ಹೇಳಿದ್ರು ಹಿಂದೂ ಧರ್ಮದಲ್ಲಿ. ಅಂಬೇಡ್ಕರ್ ಅವರ ಹೂವರ್ಧ ಶೂದ್ರ ಸಂತಕಗಳ ಪುಸ್ತಕದ 1ನೇ ಅಧ್ಯಾಯದ 1ನೇ ಪುಟದ 3ನೇ ಪ್ಯಾರದಲ್ಲಿ ಹೇಳ್ತಾರೆ, ಇವತ್ತಿರ್ತಕ್ಕಂತಹ ಜಾತಿ ಪದ್ಧತಿಗೂ ಮನುಸ್ಮೃತಿಯ ಕಾಲದಲ್ಲಿ, ಮನುವಿನ ಕಾಲದಲ್ಲಿದ್ದಂತಹ ಅಥವಾ ವೇದ ಕಾಲದಲ್ಲಿದ್ದಂತಹ ವರ್ಣ ಪದ್ಧತಿಗೂ ಸಂಬಂಧವೇ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ಯಾವ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಗಳಿರಲಿಲ್ಲ, ಅದು ವರ್ಣ ಇತ್ತು, ಕೆಲಸ ಮಾಡ್ತಕ್ಕಂಥ ಇತ್ತು. ಬರ್ತಾ 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 ನಮ್ಮಲ್ಲಿ ತುರುಕಲ್ಪಡ್ತು. ಇವತ್ತು ಇದೇ ಮೈಂಡ್ಸೆಟ್ಟನ್ನು ನೆಹರು ಅವರು ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಬ್ರಿಟಿಷ್ ಮೈಂಡ್ಸೆಟ್ಟು ಹಿಂದೂಗಳನ್ನು ಧರ್ಮಕ್ಷೇತ್ರಗಳನ್ನು ತುಳಿಬೇಕು ಅಂತಾಯಿತು, ಅದನ್ನೇ ಮಾಡ್ಕೊಂಬಂದರು. 1949ರಲ್ಲಿ ಆಗಲೇ ಹೇಳ್ದಂಗೆ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿದ್ಯಾ ಪ್ರಶ್ನೆ ಆದಾಗ ಮುಸಲ್ಮಾನರು ಅಬ್ಜೆಕ್ಟ್ ಮಾಡಲಿಲ್ಲ. ನೆಹರು ಹೇಳಿದ್ರು ಮೊದಲು ಅದನ್ನು ಕಿತ್ತೆಸಿರಿ ಅಂತ ಹೇಳಿ. ಸೋಮನಾಥ ಮಂದಿರದ ಉದ್ಘಾಟನೆ ಮಾಡ್ಬೇಕಾದ್ರೆ ನಾನು ಹೋಗಲ್ಲ ನೀವು ಹೋಗ್ಕೊಡು ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಡ್ಡೆ ಮಾಡಿದ್ರು. 56ರಲ್ಲಿ ಸ್ಮಿತಾ, ಅರಬ್ನ ದೊರೆ ಕಾಶಿಗೆ ಬಂದಾಗ ಇಡೀ ದೇವಸ್ಥಾನಗಳು, ಕಾಶಿಯ ವಿಶ್ವನಾಥನ ದೇವಸ್ಥಾನಕ್ಕೂ ಪರ್ದೆಯಿಂದ ಮುಚ್ಚಿದ್ರು. ಯಾಕೆ? ಅವನು ಅನ್ಯಮತೀಯರು, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ. ಇದೇ ಪದ್ಧತಿ ಬೆಳ್ಕೊಂಡು ಬಂದು ಅದೇನೇನೆ ಶಾಬಾನು ಕೇಸಲ್ಲಿ ಇವತ್ತು ಅದನ್ನು ಯಾಕೆ ಉಲ್ಟಾ ಆಯಿತು ಕೇಸು? ಒಂದು ಹೆಣ್ಮಗುಗೆ ಕೇಳಿದ್ದು 240 ರೂಪಾಯಿ ಮಾಸಾಶನ ರೀ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ತಿರ್ಚಿ ಹಾಕ್ತೀರಿ ಅಂತ ಹೇಳಿದ್ರೆ, ಉಲ್ಟಾ ಮಾಡ್ತೀರಿ ಅಂತ ಹೇಳಿದ್ರೆ, ಅದೇ ಮನಸ್ಥಿತಿ ಕಾಂಗ್ರೆಸ್ಸಲ್ಲಿ ಮುಂದುವರ್ಕೊಂಡು ಬಂತು. ಅದೇ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಬಂದಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನೋಡಿ, ನೀವು 13ರಿಂದ 18ರ ಆಡಳಿತ ನೋಡಿ, ಅಥವಾ ಈಗಿರ್ತಕ್ಕಂಥ ಆಡಳಿತ ನೋಡಿ, ಯಾವುದಾದರೂ ಹಿಂದುತ್ವದ ವಿಚಾರದಲ್ಲಿ, ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ ಅವರು ಅದನ್ನು ಒಡೆಯತಕ್ಕಂಥ ಪ್ರಯತ್ನವೇ ಮಾಡ್ತಿದ್ದಾರೆ. ಅದು ಜಾತಿಗಳ ಮಧ್ಯದಲ್ಲಿ ಬೆಂಕಿ ಇರ್ತಕ್ಕಂಥದ್ದಿರ್ಬೋದು, ಲಿಂಗಾಯತ ವೀರಶೈವರನ್ನು ತುಳಿತಕ್ಕಂಥ ವಿಷಯ ಇರ್ಬೋದು, ಕಾಡುಗೊಲ್ಲರನ್ನ ಊರುಗೊಲ್ಲರನ್ನ ಬೇರೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಜಾತಿ ಗಣತಿ ಅಂತ ಹೇಳಿ ಅದನ್ನು ವಿಷ ತುಂಬತಕ್ಕಂಥ ಕೆಲಸ. ಯಾಕೆ ವಿಷ ಅಂತ ಹೇಳ್ತೀನಿ ಅಂದರೆ, 10 ವರ್ಷದ ಹಿಂದೆ ಇವರೇ ಮಾಡಿದಂತಹ ಕಾಂತರಾಜವರ್ಧನ ಇವರು ಒಪ್ಪಲಿಲ್ಲ. ಇವರೇ Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.